ಅಪ್ಪ ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣಪ್ಪ. ಇವತ್ತೇ ಇವತ್ತೇ ಈಗ್ಲೇ ನೀನು ನಮ್ಮ ಅಮ್ಮನೂ ನನ್ನ ಹೆಂಡ್ತಿನ ದೂರ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ಹೆಂಡ್ರು ದೂರ ಆಗೋಗ್ಬಿಡ್ತೀವಿ. ನೋಡಪ್ಪ, ನೀನು ನಾಳೆ ನಾಡಿದ್ದು ಅಂತ ಪ್ಲಾನ್ ಮುಂದಕ್ಕೆ ಹಾಕಕ್ಕೆ ಹೋಗ್ಬೇಡ ಕಣಪ್ಪ. ನಾನು ಈಗಲೇ ಹೇಳ್ತಾ ಇದ್ದೀನಿ. ಈಗಲೇ ಈ ಕ್ಷಣ ನೀನು ಶುರು ಮಾಡೋಣ, ಸರಿನಾ? ನೀನು ಹೋಗಿ ಅಮ್ಮಂಗೆ ಫಿಟ್ಟಿಂಗ್ ಇಕ್ಕು, ನಾನು ಹೋಗಿ ನನ್ನ ಹೆಂಡ್ತಿಗೆ ಫಿಟ್ಟಿಂಗ್ ಇಕ್ತೀನಿ. ಸರೋಯ್ತದೆ, ನೀಟಾಗಿ ಸರೋಯ್ತದೆ. ಈಗ ಒಬ್ಬರೇ ಎರಡು ಕೆಲಸನೂ ಮಾಡಿದ್ರೆ ತಂದಿಕ್ಕವ್ರು ಅನ್ಕೋತಾರೆ. ಆದರೆ ನೀನು ಅಮ್ಮಂಗೆ ನಾನು ನನ್ನ ಹೆಂಡ್ರಿಗೆ ಹೇಳಿದ್ರೆ ಏನಾಯ್ತದೆ ಹೇಳು? ಹೆಂಗೋ ಇಬ್ರು ಮನಸ್ತಾಪ ಬಂದು ಇಬ್ರು ಜುಟ್ಟಿಡ್ಕೋಬೇಕು ಹಂಗಾಯ್ತದೆ. ನಾನು ಕಾಯ್ತಾ ಇದ್ದೆ. ಏನಾರ ಒಂದು ಹೇಳ್ಬೇಕು. ಸರಿ ನಾನೇನು ಹೇಳ್ತೀನಿ ಗೊತ್ತಾ? ನಮ್ಮ ಅತ್ತೆ ಏನು ಕಾಪರ ಮಾಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಡು ಓಡಾಡ್ತಾಳಂತೆ ಹಂಗೆ ಹಿಂಗೆ ಅಂತ ಏನಾರ ಒಂದು ಫಿಟ್ಟಿಂಗ್ ಇಕ್ಬಿಡ್ತೀನಿ ಬಿಡು. ನನಗೆ ಗೊತ್ತು ನನ್ನ ಹೆಂಡ್ತಿಗೆ ಹೆಂಗೆ ಫಿಟ್ಟಿಂಗ್ ಇಕ್ಬೇಕು ಅಂತ ಕಣಪ್ಪ. ನೀನು ಅಮ್ಮಂಗೆ ಸಾಕು ಫಿಟ್ಟಿಂಗ, ನಾನು ಹೋಗ್ಬಿಟ್ಟು ನನ್ನ ಹೆಂಡ್ರಿಗೆ ಇಕ್ತೀನಿ ಸರಿಯಾಗಿ ಫಿಟ್ಟಿಂಗ. ನಂಬ್ತಾಳೆ ಒಂದು ಚೂರಾದ್ರೂ ಹಿಂಗೆ ಹೇಳ್ಕೊ ಗೊತ್ತಾಯ್ತು ಅಂತ ಏನಾರ ಒಂದು ಹೇಳ್ತೀನಿ. ಅವಾಗ ನಂಬಿ ಇಬ್ರು ಜುಟ್ಟಿಡ್ಕೊಂಡು ಜಗಳಾಡ್ತಾರೆ. ಅವಾಗ ನೀನೇನು ಹೇಳು ಅಂತ ಹೇಳಿದ್ರೆ ಹೋಗಿ ತೆಗೆದು ಬಿಸಾಕ್ಬಿಟ್ಟು ಇಬ್ರು ಮನೆ ಬಿಟ್ಬಿಟ್ಟು ಹೊಂಟೋಗಿ ಅಂತ ಹೇಳು. ನಾನು ಅವಾಗ ನೀನೇ ಹೇಳ್ದಲ್ಲ ಮನೆ ಮಾಡ್ಕೊಡ್ತೀನಿ ಅಂತ, ಮನೆ ಮಾಡ್ಕೊಡು, ನಾನು ಹೊಂಟೋಯ್ತೀನಿ. ಸರಿ ಮಗ, ಆಯ್ತು. ನೀವಿಬ್ರು ಅಂದ್ರೆ ಅವ್ರಿಬ್ರು ಕಿತ್ತಾಡ್ಬೇಕಾರೆ ನಾನೇ ನಿಮ್ಮ ಮನೆ ನನ್ನ ಹೆಂಡತಿ ಬಗ್ಗೆ ನಿನಗೆ ಮಾತಾಡ್ತೀನಿಲ್ಲ, ಇವ್ರು ಕುಡ್ದು ಮನೆಗೆ ಅಂತ ನಾನೇ ಆವಾಜ್ ಹಾಕ್ತೀನಿ. ಸರಿಯಪ್ಪ ಆಯ್ತು. ಇವತ್ತು ಫಿಕ್ಸು, ನಡಿ ಹೋಗೋಣ. ಹೆಂಗೋ ಸದ್ಯ ನಮ್ಮ ಇತ್ಲಾಗೆ ನೀ ಎಷ್ಟೊಂದು ಹೂವು ಸಿಗ್ತವೆ. ನಾನಂತೂ ಕೊಂಡ್ಕೊಳಂಗೇನೇ ಇಲ್ಲ ಬಿಡು. ಇನ್ನೊಂದು 4 ಗಿಡ ಈ ಶಾನೆ ಹಾಕ್ಬಿಟ್ರಂತೂ ಯಾವತ್ತೂ ಕೊಂಡ್ಕೊಳಂಗೆ ಇಲ್ಲ. ಹಬ್ಬ ದಿನ ಅಂದ್ರೂ ಕೊಂಡ್ಕೊಳಂಗಿಲ್ಲ. ಚೆನ್ನಾಗೇನೇ ಹೆಂಗಿದ್ರು ಸಿಗ್ತವೆ ಬಿಡು. ಏನೇ ಹೂವು ಹಿಡ್ಕೊಂಡಿಲ್ಲ ಒಂಟ್ಬಿಟ್ಟಲ್ಲೇ. ನಾನೆಲ್ಲಿಗ್ರಿ ಹೋಗ್ಲಿ, ಇತ್ಲಾಗ ಹೋಗ್ಬಿಟ್ಟು ಹೂವು ಬಿಡಿಸ್ಕೊಂಬಿಟ್ಟು ಫ್ರಿಡ್ಜ್ ಗಿಕ್ಕನ ಅಂತ ತಗೊಂಡು ಹೋಯ್ತಾ ಇದ್ದೆ. ಕವರ್ಗೆ ಹಾಕ್ಬಿಟ್ಟು ಫ್ರಿಡ್ಜಿಗೆ ಮಡಗ್ಬಿಟ್ರೆ ಹಂಗೆ ಇರ್ತವೆ. ಪೂಜೆಗೆ ಎಲ್ಲ ಸಿಗ್ತವಲ್ಲ ಹೆಂಗಿದ್ರು ಸಂಜೆ ಪೂಜೆ ಮಾಡ್ಬೇಕಲ್ವಾ, ಅದಕ್ಕೆ ತಗೊಂಡು ಹೋಯ್ತಾ ಇದ್ದೆ. ಹೌದಾ? ಸರಿ ಸರಿ ಹೇಳು. ಅಲ್ಲ, ನೀನು ಮಾಡೋ ಅಡುಗೆ ಎಲ್ಲನೂ ಸಂದಕ್ಕೆ ಇರ್ತದೆ ತಾನೇ? ಹ್ಮ್ ಈಗ ನಾನೇ ತಾನೇ ಅಡುಗೆ ಮಾಡ್ತಿರೋದು, ಸಂದಕ್ಕೆ ಮಾಡ್ತಾ ಇದ್ದೀನಲ್ಲ. ಆದ್ರೆ ಯಾಕೋ ನನಗೆ ಬೇಜಾರಾಯ್ತಪ್ಪ. ನಮ್ಮ ಅಮ್ಮನ ಮಾತು ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯ್ತು. ನನಗಂತೂನುವೆ ನೀನು ಮಾಡ್ತಿದ್ದೀಯಲ್ಲ ಅಡುಗೆ, ಈಗಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗೈತೆ. ಅಡುಗೆ ಮಾತ್ರ ಏನು ರುಚಿ ರುಚಿಯಾಗಿ ಮಾಡ್ತೀಯ ಅಂದ್ರೆ ಸಖತ್ ರುಚಿ ರುಚಿಯಾಗಿ ನೀನು ಮಾಡ್ತೀಯ. ಆದ್ರೆ ನಮ್ಮ ಅಮ್ಮಂಗೆ ಯಾಕೆ ನೀನು ಅಡುಗೆ ಇಷ್ಟ ಆಯ್ತಿಲ್ವೋ ನನಗಂತೂನುವೆ ಗೊತ್ತಿಲ್ಲ. ಏ ಇಲ್ಲ, ಅತ್ತೆಗೂನು ನನ್ನ ಅಡುಗೆ ಬೋಲ್ ಇಷ್ಟ ಆಯ್ತೈತೆ. ಅತ್ತೆನೇ ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ ನೀನು ಅಡುಗೆಯ, ತುಂಬಾ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡ್ತಿದ್ದೀಗ ನೀನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತತಲ್ಲ. ಹ್ಮ್ ನನಗೂ ಯಾವಾಗೂನುವೆ ಹೌದಾ ಅತ್ತೆ, ಇನ್ನೂ ಏನಾರ ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಅತ್ತೆ ಇಲ್ಲ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅತ್ತೆನೇ ಹೇಳ್ತದೆ, ಚೆನ್ನಾಗಿ ಮಾಡ್ತೀಯಾ ಬುಡ್ ನೀನು ಅಂತ. ಏನೋ ನಿನ್ ಬೈಕತಿ ಹಂಗಂತ ಅಂತ ಹೇಳ್ಬಿಟ್ಟು ಹಂಗಂತಿತ್ತೋ ಏನೋ ಗೊತ್ತಿಲ್ಲ. ಈಚೆ ಕಡೆ ಅವರು ಇವ್ರ ಎಲ್ಲನೂವೆ ಅಯ್ಯೋ ನನ್ನ ಸೊಸೆ ಮಾಡಿರೋ ಅಡ್ಗೆಯ ತಿನ್ನಕಾಯ್ತಿಲ್ಲ ನಂಗಂತೂನುವೆ. ಅದೇ ಸಾರು ಅನ್ನ ಅಂತ ಹೇಳ್ಬಿಟ್ಟು ಮಾಡಿ ದಿನಾನುವೆ ಮಡಗ್ತಾಳೆ. ನನ್ಗಂತೂನುವೆ ಹೋಗತ್ತಗೆ ತಿನ್ ನಾಲ್ಗೆ ಕೆಟ್ಟು ಕೆರೆಡ್ಬಿಟ್ಟೈತೆ. ಇನ್ನು ಸಂದಕ್ಕಿಲ್ಲ ಅಂತ ಹೇಳಿದ್ರೆ ಜಗಳಗಳಾಯ್ತವೆ. ಅದಕ್ಕೆ ನೀನು ಔಸಿ ಬಾಯಿ ಮುಚ್ಕೊಂಡು ಅನುಸರಿಸ್ಕೊಂಡು ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಾರ ತಗೊಂಡು ಹೇಳ್ಕೊಂಬಂದೈತೆ ನಮ್ಮಮ್ಮ. ಏನ್ ಹೇಳ್ತಾ ಇದ್ದೀರಾ? ನಾನು ಅಡುಗೆ ಸಂದಾಕ್ ಮಾಡ್ತಿಲ್ವಂತ? ಏನೋ ಹಂಗ್ ಊರು ತುಂಬ ಹೇಳ್ಕೊಂಬಂದೈತೆ. ನನ್ನ ಸೊಸೆ ಅಡುಗೆ ತಿನ್ನಕ್ಕಾಯ್ತಿಲ್ಲ ನನಗೆ. ಅಯ್ಯೋ ಸುಮ್ಮನೆ ಮಾಡ್ತೀನಿ ಚೆನ್ನಾಗೈತಾತೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾಳೆ. ನಾನು ಅವಾಗ ಚೆನ್ನಾಗೈತೆ ಹಂಗೆ ಹಿಂಗೆ ಅಂತ ಹೇಳ್ತೀನಿ, ತಿಂತೀನಿ ಅಷ್ಟೇನೆಯ. ಏನು ಸಂತಾಪ ಮಾಡಕ್ಕಿಲ್ಲ ಅವಳು. ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೇನೇನೋ ಎಲ್ಲ ಹೇಳ್ಕೊಂಬಿಟ್ಟು ಬಂದೈತೆ. ನನಗೆ ಆ ಯಮ್ಮ ಹಂಗೊಂದು ಹೆಸ್ರು ಹೇಳಕ್ಕಿಲ್ಲ, ಯಾಕೆ ಸುಮ್ಕಿನೇನೆ. ಆ ಯಮ್ಮ ನೀನು ಎಂಡ್ರಿಗೆ ಹೇಳೋದಲ್ವೇನಪ್ಪ ಅಡುಗೆ ಸಂದಾಕ ಮಾಡು ಅಂತ ಹೇಳ್ಬಿಟ್ಟು ಅಡುಗೆ ಸಂದಾಕ ಮಾಡಕ್ಕಿಲ್ವಂತೆ ಅಂತ ಹೇಳ್ತವಕ್ಕ. ನಾನು ಅದಕ್ಕೆ ಇಲ್ವಲ್ಲ ನನ್ನ ಎಂಡ್ರು ಸಂದಾಕ ನೀನು ಮಾಡ್ತಾಳೆ, ಯಾರು ಹೇಳಿ ಸಂದಾಕ ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕೇಳಿದ್ದಕ್ಕೆ ನಿಮ್ಮ ಅಮ್ಮನೇ ಹಂಗೆ ಅಂತಿತ್ತು ಕಣಪ್ಪ, ಒಂಚೂರು ಬಾಯಿಗೆ ಹಾಕಿಲ್ಲ ಹಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ತು. ನಾನು ಹೇಳಿಲ್ವಾ, ನಮ್ಮ ಅಮ್ಮ ಒಂಥರ ವಿಚಿತ್ರ. ನೀನು ಎಷ್ಟು ಅಡುಗೆ ಮಾಡಿಕ್ಕಿ ನಮ್ಮ ಅಮ್ಮನ ಸೇವೆ ಮಾಡಿದ್ರು ನಮ್ಮ ಅಮ್ಮ ತೋರ್ಸೋ ಬುದ್ಧಿ ನಿನಗೆ ತೋರಿಸ್ತದೆ. ನೀನು ಇವಾಗ ನೋಡ್ತಾ ಇದೀಯ ನಮ್ಮ ಅಮ್ಮನ, ಆದರೆ ನಾನು ಹುಡ್ದಾಗಿಂದ ನೋಡ್ತಾ ಇವ್ನಿ. ಛೇ, ನಾನು ಮಾಡೋ ಅಡುಗೆ ನಮ್ಮ ಅತ್ತೆಗೆ ಇಷ್ಟ ಆಯ್ತಿಲ್ವಾ? ಹಿಂಗೆಲ್ಲ ಊರು ತುಂಬ ಯಾಕೆ ಹೇಳ್ಕೊಬಿಟ್ಟು ಬರಬೇಕಿತ್ತು? ನನ್ನ ತಗೆ ಒಂದು ಮಾತು, ಸೊಸೆ ನೀನು ಮಾಡ್ತಿರೋ ಅಡುಗೆ ನಂಗೆ ಹೊಸಿನೂ ಇಷ್ಟ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆಗೋದು. ನಮ್ಮ ಅತ್ತೆ ಹಂಗೆಲ್ಲ ಹೇಳೋದು ಇಲ್ಲ ಮಾಡೋದೂ ಇಲ್ಲ. ಹೋಗ್ಬಿಟ್ಟು ಬ್ಯಾರ ತಗೆ ಹೇಳ್ತದೆ. ನನ್ನ ತಗೆ ನೀನು ಹೇಳ್ಬೋದಿತ್ತಲ್ವೇ? ಬಿಡು, ಬೇಜಾರು ಮಾಡ್ಕೋಬೇಡ. ಇನ್ನೂ ಬೇಜಾನಾಯ್ತು ನಮ್ಮ ಅಮ್ಮನ ತಗೆ ಅಣಗದು. ಹೋಗು ಪಾಪ, ಅದೇನೋ ದೇವ್ರಿಗದೇನೋ ಪೂಜೆ ಮಾಡಬೇಕು ನಾವು ಮಾಡಗೋಗು. ನಾನು ಹೇಳ್ದೆ ಅಂತ ಏನು ಹೇಳೋಕೆ ಹೋಗ್ಬೇಡ. ಏನೋ ನಾನು ಹೆಂಡ್ತಿ ಅಲ್ವಾ, ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ವಾ, ನೀನಂದ್ರೆ ನನಗೆ ಬಲು ಇಷ್ಟ ಅಲ್ವಾ, ಅದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದು ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಹೇಳ್ತಾನೂ ಇರಲಿಲ್ಲ, ಬಡ್ಕೊಂತಾನೂ ಇರಲಿಲ್ಲ. ಹೋಗೋಗು, ಕ್ಯಾಮೆ ನೋಡ್ಕೊ ಹೋಗು. ನಮ್ಮ ಅತ್ತೆ ಯಾಕೆ ಹಿಂಗಂತು? ಸರಿ ಬಿಡು. ಈ ಅಪ್ಪ ಹೆಂಗೋ ಸೀರಿಯಸ್ ಆಗಿ ಹೇಳ್ಬಿಟ್ಟೆ. ಇನ್ನು ಅತ್ತೆ ಸೊಸೆ ಕಿತ್ತಾಟ ನೋಡೋದೊಂದೇ ಬಾಕಿ. ನಮ್ಮ ಅಪ್ಪ ಒಂದು ಫಿಟ್ಟಿಂಗ್ ಇಕ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೈತೆ. ಅದು ಯಾವಾಗ ಫಿಟ್ಟಿಂಗ್ ಇಕ್ತೈತೋ ಅದು ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಇವರಿಬ್ರು ಜಗಳ ಆಡ್ತಾ ಇದ್ರೆ ನನಗಂತೂ ಸ್ವರ್ಗಕ್ಕೆ ಮೂರೇ ಗೇಣು. ನನ್ನ ಹೆಂಡತಿ ಯಾವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಪಾದ ಸೇವೆ ಮಾಡ್ಕೊಂಡು ನೀನೇ ಅಂತ ಹೇಳ್ಬಿಟ್ಟು ಬಿದ್ದಿರ್ತೈತೆ. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ. ಸರಿ ಬಿಡು, ನಮ್ಮ ಪ್ಲಾನ್ ವರ್ಕೌಟ್ ಆಯ್ತಲ್ಲ ಸಾಕು. ಎಲ್ಗೆ ಜಯಮ್ಮ, ಎಲ್ಗೋ ಹೊಂಟ್ಬಿಟ್ಟಲ್ಲ. ಇನ್ನು ಎಲ್ಗೋಯ್ತೀಯಾ? ಬೇಜಾರಾಯ್ತಿತ್ತು, ಪೊದ್ದಿ ಮಂತಕ್ಕೆ ಹೋಗ್ಬಿಟ್ಟು ಬರನಿ ಅಂತ ಹೋಯ್ತಾ ಇದ್ದೆ ರೀ. ಆ ಪೊದ್ದಿ ಅವಳು ಬೇಜಾರಾಯ್ತದೆ ಅಂತ ಫೋನ್ ಹಾಕಿದ್ಲು, ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಯ್ತಾ ಇದ್ದೆ.
ಹೋಗಿ ಒಂದು 10 ನಿಮಿಷ ಕುಂತ್ಕೊಂಡು ಮಾತಾಡ್ಕೊಂಡು ಬಂದರೆ ನನಗೂ ತಲೆ ಬಿಸಿನಾರ ಕಡಿಮೆ ಆಯ್ತದೆ. ನೀನ್ ಹಿಂಗೆ ಯಾವಾಗೋ ಅಲ್ಲಿ ಇಲ್ಲಿ ಫ್ರೆಂಡುಗಳು ಅಂತ ಹೇಳ್ಬಿಟ್ಟು ತಿರ್ಗೋದಕ್ಕೇನೆ ನಿನ್ ಸೊಸೆ ಊರು ತುಂಬ ನಮ್ಮ ಅತ್ತೆ ಏನು ಕ್ಯಾಮೆ ಮಾಡಕ್ಕಿಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಿರ್ತಾಳೆ. ಮೂರೊತ್ತುನುವೆ ಫ್ರೆಂಡ್ಸು ಗಿಂಡ್ಸು ಆ ಮನೆ ಈ ಮನೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ತಿರ್ಕೊಂಡು ಬಿದ್ದಿರ್ತಾಳೆ. ನಾನೇ ಮನೆ ಕ್ಯಾಮೆ ಎಲ್ಲ ಮಾಡಬೇಕು. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾಳೆ ನಮ್ಮ ಅತ್ತೆ. 10 ನಿಮಿಷನೂ ಕುಂತ್ಕೊಳ್ಳೋಕ್ಕಿಲ್ಲ, 10 ನಿಮಿಷನೂ ನಿಂತ್ಕೊಳ್ಳೋಕ್ಕಿಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಡು ಓಡಾಡ್ತಿರೋದು. ಅಲ್ವೇ ಒಸಿ ಮನೆ ಕುಂತ್ಕೊಂಡು ಆ ಸೊಸೆಗೆ ಏನಾರ ಒಸಿ ನೀನು ಕೆಲಸ ಮಾಡ್ಕೊಡಕ್ಕಾಗಕ್ಕಿಲ್ವಾ? ಈಗ ಮೂರೊತ್ತು ನೀನು ತಿರ್ಕೊಂಡು ಕುಂತ್ಕೊಂಡ್ರೆ ಕ್ಯಾಮೆ ಯಾರು ಮಾಡಿದವ್ರು ನಿಂಗೆ? ಹೇಳು ಕ್ಯಾಮೆ ಯಾರು ಮಾಡ್ತಾರೆ ಅಂತ? ಆ ಸೊಸೆ ಒಬ್ಬಳೇ ಮಾಡಬೇಕು. ಅವಳು ಒಬ್ಬಳೇ ಮಾಡ್ತಿರೋದಕ್ಕೆ ತಾನೇ ಒದ್ದಾಡ್ಕೊಂಡು ಅವಳು ನೋವಿಗೆ ಊರು ತುಂಬ ಹೇಳ್ಕೊಂಡು ಓಡಾಡ್ತಿರೋದು. ಅದು ಯಾವಾಗ ಬುದ್ಧಿ ಕಲಿತೀವಿ ಏನೋ ಗೊತ್ತಿಲ್ಲ. ಸೊಸೆ ಬಂದ್ರೂ ಬುದ್ಧಿ ಕಲೀಲಿಲ್ಲ. ಬರೀ ಅತ್ತೆ ಬುದ್ಧಿನೇ ತೋರಿಸ್ತಿದ್ದೀಗ ನೀನಂತೂ. ಅಯ್ಯ, ಯಾರ್ದು ಹೇಳಿದ್ದು? ಯಾರು ಹೇಳಿದ್ದು? ನಾನು ಊರು ತುಂಬ ತಿರುಗಾಡ್ತಿದ್ದೀನಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವಳೇ ನಿನಗೆ ಕೆಲಸ ಮಾಡಬೇಡಿ ಅತ್ತೆ, ನೀವು ಮಾಡಬೇಡಿ ಅತ್ತೆ, ನೀವು ಕುಂತ್ಕೊಳ್ಳಿ ಅತ್ತೆ, ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ನನಗೂ ಸುಮ್ಮನೆ ಕುಂತಿರೋದು. ಮಾಡು ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಿಲ್ವಾ? ಈಗ ಯಾರು ಹೇಳಿದ್ರು ನಿನಗೆ ನಾನು ಕ್ಯಾಮೆ ಮಾಡೋಕ್ಕಿಲ್ಲ, ನಾನು ಸುಮ್ಮನೆ ತಿರ್ಕೊಂಡು ಕುಂತಿದ್ದೀನಿ ಅಂತ ಹೇಳ್ಬಿಟ್ಟು? ಯಾವಳು ಹೇಳಿದ್ಲು ಹೇಳಿ, ಕೇಳ್ತೀನಿ ಅದು ಏನು ಹೇಳಿದ್ಲು ಏನು ಕತೆಯೋ ಅಂತ. ಅಯ್ಯೋ, ಯಾರು ಹೇಳಿದ್ರು ಅಂತಂದ್ರೆ ನಿನ್ನ ಸೊಸೆನೇ ಹೇಳ್ಕೊಂಬಿಟ್ಟು ಬಂದಿರೋದು ಊರಾಗೆ. ನನಗೆ ಅಮ್ಮಂಗೊಂದ್ಲು ಯಾರು ಅಂತ ಹೇಳಕ್ಕಿಲ್ಲ. ಸುಮ್ಮನೆ ಜಗಳಗಳು ಬೀಳ್ತವೆ. ಅಮ್ಮಂಗೊಂದ್ಲು ಹೇಳು. ಏನು ನೀನು ಹೆಣ್ರಿಗೆ ಬುದ್ಧಿ ಹೇಳಕ್ಕೆ ಹಾಕಿಲ್ವಾ? ಬರೀ ಸೊಸೆ ಮೇಲೆ ಹಾಕ್ಬಿಟ್ಟು ತಿರುಗ್ತಾಳಂತೆಲ್ಲ ಊರು ತುಂಬನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಶುದ್ಧ ಹೇಳಿದ್ಲು. ನಾನು ಅದಕ್ಕೆ ಹೇಳ್ತೀನಿ ತಗ ಅಂತ ಹೇಳ್ಬಿಟ್ಟು ಬಂದು ಅದಕ್ಕೆ ನಿಂಗೆ ಹೇಳ್ತಿರೋದು. ನೀನು ತಿರ್ಗೋದು ಬಿಟ್ಬಿಟ್ಟು ನೀನು ಒಂದು ಎಳ್ಕೆ ಆಮೆ ಮಾಡ್ಕೊಟ್ಟು ಸೊಸೆಗೆ ಏನಾಗಕ್ಕಿಲ್ಲ. ಒಬ್ರು ಅಡುಗೆ ಮಾಡಿ ಒಬ್ರು ಪಾತ್ರೆ ತೊಳ್ಕೊಂಡು ಹೋದ್ರೆ ನೀನು ಮುಂದುವರ್ಸ್ಕೊಂಡು ಹೋಗೋದು. ಹಿಂಗೆ ಕಿತ್ತಾಟಗಳು ಮಾಡ್ಕೊಂಡಿದ್ರೆ ಸಂಸಾರಗಳು ಉಳಿತಾವ? ಹೇಳು, ಬಿರುಕು ಮೂಡಕ್ಕಿಲ್ವ ಸಂಸಾರದಾಗೆ? ಏನೋ ತಪ್ಪು ಆಯ್ತದೆ, ತಪ್ಪು ಮಾಡ್ತೀವಿ, ಹಂಗೆ ನೀ ಸುರು ಮಾಡ್ಕೊಂಡು ಹಂಗೋ ಹಿಂಗೋ ಅನುಸರಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳು ಕತೆ? ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ತಗ. ಮೊದಲು ಫ್ರೆಂಡು ಗಿಂಡು ಅನ್ನೋದೆಲ್ಲ ಬಿಟ್ಬಿಟ್ಟು ಅದೇನೋ ಕ್ಯಾಮೆ ಐತೇನೋ ಕ್ಯಾಮೆ ನೋಡ್ಕಪ್ಪ ಅಷ್ಟು. ಹೋಗಿ ಸೊಸೆ ಏನಾರು ಅಡುಗೆ ಪಡುಗೆ ಮಾಡ್ತಾವಳೇನೋ, ಹೋಗಿ ನೀನು ಒಂದು ಕೈ ಹಾಕಿ ಹೋಗಿ ಸಹಾಯ ಮಾಡೋಗು. ಅವಳಿಗೂ ಸಹಾಯ ಆಯ್ತದೆ. ನೋಡಿ, ನೀವು ಸುಮ್ಕೆ ಏನಾರ ಹೇಳ್ಬೇಡ, ಸುಮ್ಕಿರಿ. ನಾನೇ ತಿರ್ಕೊಂಡು ಬಿದ್ದಿಲ್ಲ. ನಾನು ಕ್ಯಾಮೆ ಮಾಡ್ತಿದ್ದೀನಿ, ಬೊಗ್ಗೆ ಗಿಗ್ಗಿ ಎಲ್ಲ ಮಾಡ್ತೀವಿ ಕ್ಯಾಮೆಯ. ಈಗ ಗಣಪನೆಲ್ಲ ನೋಡ್ಕೊಳಕ್ಕಿಲ್ವ ನಾನು? ಅವಳೇ ಮಾಡಬೇಡ ಅತ್ತೆ, ನಾನು ಮಾಡ್ತೀನಿ ಅಂತ ಸುಮ್ಕಿರೋದು. ನೋಡಿ, ಯಾರು ಏನಾರ ಅನ್ಕೊಳ್ಳಿ, ನನಗೆ ಏನಾರ ಮಾಡ್ಕೊಳ್ಳಿ, ನಾನಂತೂ ನನ್ನ ಫ್ರೆಂಡ್ ಮನೆಗೆ ಹೋಗಿ ಕುಂತ್ಕೊಳ್ಳೋದೆ. ನಿನಗೆ ಪೊದ್ದಿಯಲ್ಲಿ ಫೋನ್ ಹಾಕ್ತಾನೆ ಅವಳೆ ಬಾಬಾ ಅಂತ. ಅವಳಿಗೆ ಏನೋ ಇರ್ತದೆ ಸಮಸ್ಯೆ, ಹೋಗ್ಬೇಕು. ಈಗ ನನಗೆ ಅವಳಾಗಬೇಕು, ಅವಳಿಗೆ ನಾನಾಗಬೇಕು. ಹಂಗಾದ್ರೆ ನೀನು ತಾನೇ ಎಲ್ಲ ಸರೋಗೋದು. ಇಲ್ಲ ಅಂತ ಹೇಳಿದ್ರೆ ಸರಿ, ನಾನು ಹೋಯ್ತೀನಿ. ಅಲ್ಲಲ್ಲಿ ಆ ಕಿತ್ತೋದ್ ಸೊಸೆ ನಿನ್ನ ಹತ್ರ ಅಷ್ಟೆಲ್ಲನೂ ಫಿಟ್ಟಿಂಗ್ ಇಕ್ಕೊ ಅಂದರೆ ಬೇರೆ ತೆಗೆಲ್ಲ ಅಷ್ಟೆಲ್ಲ ನಿನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಟವಳೆ. ನೀನು ನೋಡ್ರೆ ಸುಮ್ಮನೆ ತಿರ್ಗಾ ಹೋಯ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದೀಗಲ್ಲ ನೀನು. ಹೇಳು ಅವಳಿಗೆ ಮೊದಲು ಗೊತ್ತು ಬುದ್ಧಿ ಹೇಳ್ಬೇಕು, ಇಲ್ಲಾಂದ್ರೆ ನೀನು ಸರಿ ಹೋಗ್ಬೇಕು. ಎರಡರಾಗ ಒಂದು ಆಗಬೇಕು. ನೀನು ಹಿಂಗೆ ಇದ್ರೆ ಆಯ್ತದ ನೀನು? ಯಾಕೋ ಸ್ಮಾಕ್ ಹೋಗಿಬೇಕು. ಊರು ಜನತಕ್ಕೆಲ್ಲ ಹೇಳ್ಕೊಬಿಟ್ಟು ಬಂದರೆ ಮುರ್ವದಿ ಇರ್ತದ? ಹೇಳು ನಿನ್ನ ಸೊಸೆಗೆ. ಊರತ್ತಾಗೆಲ್ಲ ಹೇಳ್ಬೇಡ, ನಂತಾಗ ಹೇಳು ಅಂತ ನೀನು ಹೇಳ್ಬೇಕು. ನಾನು ಮಾತಾಡ್ತೀನಿ ಬಿಡಿ. ನನ್ನ ಬಗ್ಗೆ ಯಾಕೆ ಊರಾಗೆಲ್ಲ ಹೇಳ್ಕೊಂಬಿಟ್ಟು ಬರ್ತಿದ್ದೀಗ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನೀವೇನು ಇದು ಮಾಡೋಕೆ ಹೋಗ್ಬೇಡಿ, ಸುಮ್ಮನೆ. ನಾನು ಹೋಯ್ತೀನಿ, ನನಗೆ ಕೆಲಸ ಐತೆ. ಜಯಮ್ಮಂಗೆ ಹತ್ಕೊಂಡು ಉರ್ದಿರ್ತದೆ. ಇನ್ನು ಮ್ಯಾಲೆ ಬರೀ ಕಿತ್ತಾಟ ನಿನಯ. ಬರೀ ಕಿತ್ತಾಡೋದೇ ನಿನಯ ಕೆಲಸ ಬಿಡು. ಇನ್ನು ನೋಡ್ತಾ ಇರು. ಆದಷ್ಟು ಬೇಗ ನಿನಯ ಅತ್ತೆ ಸೊಸೆ ಚೆನ್ನಾಗಿ ಕಿತ್ತಾಡ್ತಾರೆ. ಚೆನ್ನಾಗಿ ಅಂದರೆ ಚೆನ್ನಾಗಿ ಕಿತ್ತಾಡ್ತಾರೆ.